ಇದು ಗ್ರಿನೋರೋ ವೈರ್ಲೆಸ್ ಮೈಕ್ರೋಫೋನ್. ಬನ್ನಿ ಇದರಲ್ಲಿ ಏನೇನೆಲ್ಲ ಇದೆ ಅಂತ ಒಂದ್ಸರಿ ಚೆಕ್ ಮಾಡೋಣ. ಇದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತೇಳಿ ತರಿಸ್ಕೊಂಡಿದ್ದೆ. ಇವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ನಾನು ಇದನ್ನು ತೆಗೆದು ಓಪನ್ ಮಾಡಿ ನೋಡಿ ಚೆಕ್ ಮಾಡಿದ್ದೀನಿ. ಬಟ್ ನಿಮ್ಮೆಲ್ಲರಿಗೂ ಇದು ಏನಿದೆ ಅಂತ ತೋರಿಸೋದಕ್ಕೋಸ್ಕರ ಮತ್ತೆ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇದರಲ್ಲಿ ಒಂದು ಡೇಟಾ ಕೇಬಲ್ ಇದೆ. ಸೊ ಇದರಲ್ಲಿ 2 ಕನೆಕ್ಷನ್ ಇದೆ, ಅಂದರೆ 2 ಕೇಬಲ್ ಇದೆ. 2 ಕೇಬಲ್ ಅಂದರೆ ಒಟ್ಟಿಗೆ 2 ಮೈಕ್ಗಳನ್ನು ನಾವು ಚಾರ್ಜ್ ಮಾಡ್ಬೋದು. ಇನ್ನೊಂದು ಕಡೆ ಸೈಡಲ್ಲಿ ಇರ್ತೀನಿ. ಮತ್ತು ಇದರಲ್ಲಿ ಮೈಕ್ ಇದೆ. ಓಕೆ, ಗ್ರಿನೋರೋ 2 ಮೈಕ್ಗಳಿದೆ. ಒಂದು ರಿಸೀವರ್ ಇದೆ. ಒಂದು ರಿಸೀವರು, 2 ಮೈಕ್ ಮತ್ತು ಕ್ಲಿಪ್ ಕೊಟ್ಟಿದ್ದಾರೆ ಮೈಕಿಗೆ ಇನ್ಸ್ಟಾಲ್ ಮಾಡ್ಕೊಳೋದಕ್ಕೆ. ಮೈಕನ್ನು ಮೌಂಟ್ ಮಾಡೋದಕ್ಕೆ. ಈ ರೀತಿಯಾಗಿ ನೋಡಿ, ಇದನ್ನು ಈ ರೀತಿಯಾಗಿ ಹಾಕ್ಕೊಳೋದು ಮತ್ತು ಕ್ಲಿಪ್ ಮಾಡ್ಕೊಳೋದು. ಇದೇ ರೀತಿ ಇದಕ್ಕೂ ಕನೆಕ್ಷನ್, ಇದೇ ರೀತಿ ಕ್ಲಿಪ್ನ ಇದೇ ರೀತಿ ಇದಕ್ಕೂ ಹಾಕ್ಕೊಳೋದು. ಓಕೆ, ಇದನ್ನು ನಮಗೆ ಶರ್ಟಲ್ಲಿ ಹಾಕ್ಕೊಂಡು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅಂದರೆ, ಇದರಲ್ಲಿ ಟೈಪ್ ಸಿ ಇದ್ದರೆ ಟೈಪ್ ಸಿ ಹಾಕ್ಕೊಬೋದು, ಇಲ್ಲ ಈ ಪೋರ್ಟ್ ಬೇಕಂದರೆ ಇದನ್ನು ಹಾಕ್ಕೊಬೋದು. ಡೈರೆಕ್ಟ್ ಸ್ಟೀರಿಯೋ ಪಿನ್ ಇದ್ದರೆ ಸ್ಟೀರಿಯೋ ಪಿನ್ಗೂ ಬೇಕಾದ್ರೆ ಕನೆಕ್ಷನ್ ಹಾಕ್ಕೊಬೋದು. ಇದನ್ನು ಇನ್ಸರ್ಟ್ ಮಾಡೋದಷ್ಟೇ, ಜಸ್ಟ್ ಇನ್ಸರ್ಟ್ ಮಾಡಿ ಪವರ್ ಆನ್ ಮಾಡೋದು. ನೋಡ್ತಾ ಇದ್ದರೆ ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಪವರ್ ಆನ್ ಮಾಡ್ತಿದ್ದಂಗೆ ಲೈಟ್ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಮತ್ತು ಈಗ ಮೈಕನ್ನು ಆನ್ ಮಾಡಬೇಕು. ಮೈಕ್ನ ಹಿಂದೆಗಡೆ ಬಟನ್ ಇರುತ್ತೆ ಬ್ಯಾಕ್ ಸೈಡಲ್ಲೇ. 1 ಸೆಕೆಂಡ್ ಅದು ಮಾಡಿಕೊಂಡ್ರೆ ಮೈಕ್ ಆನ್ ಆಗುತ್ತೆ. ಓಕೆ ನೋಡಿ, ಓಕೆ, ಈಗ 2ರಲ್ಲೂ ನೋಡಿ ಗ್ರೀನ್ ಲೈಟ್ ಬರ್ತಾಯಿದೆ. ಸೊ ಇದು ಆಟೋಮೆಟಿಕಲಿ ಪೇರ್ ಆಗಿದೆ. ಮತ್ತು ಇನ್ನೊಂದು ಮೈಕನ್ನು ಆನ್ ಮಾಡ್ತೀನಿ. ಎಸ್, ಇದು ಕೂಡ ನೋಡಿ ಗ್ರೀನ್ ಲೈಟ್. 2 ಪೇರ್ ಆದಮೇಲೆ ಮತ್ತೆ ಒಮ್ಮೆ ನಾವು ಈ ರಿಸೀವರ್ ಬಟನನ್ನು ಒಂದು ಸರಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಬ್ಲೂ ಕಲರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಬ್ಲೂ ಕಲರ್ ಬಂತಂದರೆ ಈ ಡಿವೈಸು ನಮ್ಮ ಡಿವೈಸ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅರ್ಥ. ತುಂಬ ಕಡಿಮೆ ರೇಟ್ನಲ್ಲೇ ಇದೆ. 1,000, 1,300, 400 ರೇಂಜಲ್ಲೇ ಇದೆ. ಇದನ್ನು ನಾನು ಯೂಸ್ ಮಾಡಿದ್ದೀನಿ ಕೆಲವು ವಿಡಿಯೋದಲ್ಲೆಲ್ಲ. ನನ್ನ ಒಂದು ಅನುಭವದ ಪ್ರಕಾರ ಬೆಸ್ಟ್ ಅನಿಸುತ್ತೆ. ಅಂದರೆ ಬೇರೆ ಕಂಪ್ನಿಗಳಿಗೆ ಹೋಲಿಸ್ಕೊಳ್ಳೋದಿಕ್ಕಲ್ಲ, ಬಟ್ ನಮ್ಮ ಒಂದು ಸಣ್ಣ ಪುಟ್ಟ ರೆಕಾರ್ಡಿಂಗ್ ಮತ್ತು ಯೂಟ್ಯೂಬ್ಗೆ ಇದು ಬ್ಯಾಕಪ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಯೂಸ್ ಮಾಡಿದ್ದೀನಿ ಇದನ್ನು 1 ಅವರ್ 2 ಅವರ್ಗೂ ನಾನು ಯೂಸ್ ಮಾಡಿದ್ದೀನಿ. ಬಟ್ 1 ಅವರ್ ಮೇಲೆ 2 ಅವರ್ಸ್ ಒಳಗಡೆ ನಾವು ಇದನ್ನು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡೋದ್ರಿಂದ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ.